ಹಲೋ, ಒಂದು ಈವ್ನಿಂಗ್ ರೈಡ್ ಹೋಗೋಣ ಅಂತ ಅಲ್ಲಿಗೆ ಹಾಕಿಬಿಡ್ತಾ ಇದ್ದೀನಿ. ನೀನು ಬರೋದಲ್ದೆ ನನಗೆ ಇಟ್ಬಿಡ್ತಿದ್ದಲ್ಲ ಹೇಳು. ಅವನು ಮಾಡ್ದಂತ ನೀನು ನನಗೆ ಮಾಡ್ತಿದ್ಯಲ್ಲ. ಅನ್ಯವಾಗಿ ಇಟ್ಬಿಟ್ಟಿರೋ ಗುರು. ಜಸ್ಟ್ ಇಷ್ಟೇ, ಪ್ಯಾಲೇಸ್ ಮುಂದೆ ಹೋಗ್ತಿರ್ಬೇಕಾದ್ರೆ ಫಸ್ಟ್ ಹೋಮ್ ಗಾರ್ಡ್ ಸಿಗ್ತಾನೆ ನನಗೆ. ಸೊ ಜಾಸ್ತಿ ಅದೊಂದು ವೀಡಿಯೋ ತೆಗೋಣ ಅಂತ ಹೋಗ್ತೀನಿ. ಹೋದ್ಮೇಲೆ ಅಲ್ಲಿ ಮಾತಾಡ್ತೀನಿ ಹಂಗೆ ಹಿಂಗೆ. ಅವನು ಹೇಳ್ತಾನೆ ನಂಬರ್ ಪ್ಲೇಟ್ ಇಲ್ಲ ಅಂತ. ಓಕೆ, ನಾನು ಹೇಳಿದೆ ನಿಮಗೆಲ್ಲ ಬಿದ್ದೋಗೈತೆ ಈ ಥರ ಅಂತ ಹೇಳಿದೆ. ಸರಿ ಆಯಿತು ಅಂದ್ಕೊಂಡು ಹೋದೆ. ನೆಕ್ಸ್ಟ್ ಮುಂದೆ ಹೋಗ್ಬೇಕಾರೆ ಇಲ್ಲಿಂದ ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದಾನೆ. ಸೊ ಮುಂದೆ ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿ ಬರ್ತಾಯಿದೆ ಅಂತ. ಸೊ ಡೈರೆಕ್ಟಾಗಿ ಅವ್ನು ಬಂದ್ಬಿಟ್ಟು ಏನು ಮುಂದೆಯಿಂದ ಬಂದ್ಬಿಟ್ಟು ಸಡನ್ನಾಗಿ ಬಂದ್ಬಿಟ್ಟು ಅಡ್ಡ ಹಾಕಿ ನಂಬರ್ ಪ್ಲೇಟ್ ಇಲ್ಲ ಸೈಡ್ಗೆ ಹಾಕೊಂತಾರೆ. ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ, ಅವ್ನಿಗೆ ಗೊತ್ತಿಲ್ಲ. ಅದು ಡೈರೆಕ್ಟಾಗಿ ಹೆಂಗೆ ನಂಬರ್ ಪ್ಲೇಟ್ ಇಲ್ಲ ಅಂದರೆ ಹಿಂದೆ ಇದ್ದು ಪೊಲೀಸು ಮುಂದೆ ಇರೋನಿಗೆ ಹೇಳ್ದ ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿ ಬರ್ತೈತೆ, ಸೊ ಇಟ್ಕೊಳ್ಳಿ ಹಾಕೊಳ್ಳಿ ಅಂತ. ಆಮೇಲೆ ಸಡನ್ನಾಗಿ ಬಂದು ಅಡ್ಡ ಹಾಕಿದ್ರೆ ಗುರು ಏನೂ ಮಾಡೋಕ್ಕಾಗಲ್ಲ. ನಿನ್ನೆ ಏನು ಗೊತ್ತಾ ನನ್ನ ಪರಿಸ್ಥಿತಿ, DL ಡಾಕ್ಯುಮೆಂಟ್ಸ್ ಎಲ್ಲ ಮಳೇಲಿ ನೆಂದೋಗೈತೆ. ಓಕೆ, ಅದನ್ನೇನೋ ಆನ್ಲೈನಲ್ಲಿ ತೆಗೆದು ತೋರಿಸ್ದೆ. DL ತೋರಿಸು ಅಂತವ್ರೆ, ಫಸ್ಟ್ ಮಾಡಿಸ್ಬಿಟ್ಟು ಬಂದಿದ್ದೀನಿ. ನಂಬರ್ ಪ್ಲೇಟ್ ಇಲ್ಲ. ಅಯ್ಯೋ ಫುಲ್ಲು ಕೂಳೆ ಗುರು. ಯಪ್ಪ ಯಪ್ಪ ಯಪ್ಪ. ಫೈನಲಿ ಕನ್ವಿನ್ಸ್ ಆಗಿಲ್ಲ ಅವರು. 500 ರೂಪೀಸ್ ಫೈನ್ ಕಟ್ಬಿಟ್ಟು ಸುಮ್ಮನೆ ಬಂದೆ. ಹೇಳಿದ್ರು, ಅವರೇ ಹೇಳ್ತಾರೆ ನನಗೆ ಗೊತ್ತು ನೀವೆಲ್ಲನೂ ಇಟ್ಕೊಂಡಿರ್ತೀರ, ಬಟ್ ಆದರೆ ನಂಬರ್ ಪ್ಲೇಟ್ ಇಲ್ಲ, ನೀನು ತಪ್ಪಿದು ಅಂತ. ಆಮೇಲೆ ಸರಿಯಪ್ಪ ಆಯಿತು ನನ್ನದೇ ತಪ್ಪು ಅಂತ ಹೇಳಿ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಯಾಕಂದರೆ ಈಗ ಜಸ್ಟ್ ಅಲ್ಲಿ ಕಾರ್ನರ್ ಲೆಫ್ಟ್ ಗಾಡಿ ಕಟ್ ಮಾಡ್ತಾ ಇದ್ನ, ಜೀವ ಡಗ್ಗನ್ನ ತಗೊಂಡು ಸುಮ್ಮನೆ ಹೇಳಿದ್ರೆ ನಂಬರ್ ಪ್ಲೇಟ್ ಇಲ್ಲ, ಸುಮ್ಮನೆ ಫೈನ್ ಆಗ್ತಿಲ್ಲ. ಒಳಗಡೆ ಬರೋಕ್ಕೆ ಭಯ ಆಗ್ತಾಯಿತ್ತು ನನಗೆ. ಮತ್ತು ನಿನ್ನೆ ಫೈನ್ ಕಟ್ಟಿದ್ದೀನಿ, ಮತ್ತೆ ಕಟ್ಟಬೇಕು ಅಂತಂದು ಎಲ್ಲೇನೂ ತಂದ್ಕೊಟ್ಟೆ ನಾನು. ಮಳೆ ಬರೋ ವಾತಾವರಣ ಮೈಸೂರಲ್ಲಿ. ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ಲೇಸ್ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ಲೇಸು ಅಂತ. ಇದು ಮೈಸೂರಿಂದ ತುಂಬಾ ಹತ್ತಿರ ಇರೋದು. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸೊ ಇರೋ ಗಂಟ ನಾವು ಬರ್ತಾ ಇರಿ, ಖುಷಿಯಾಗಿರಿ. ಯಾರಿಲ್ಲ ಅಂತ ಇವರು ಒಬ್ಬನೇ ಇದ್ರೂ ಪರವಾಗಿಲ್ಲ. ಸೊ ಯಾರಿಗೂ ತೊಂದರೆ ಕೊಡೋದಂತ ಆರಾಮಾಗಿ ಯಾರಿಗಿರ್ತೀವಿ. ಗಾಳಿ ಹೆವಿ ಸೌಂಡು ಗುರು. ಯಪ್ಪ ಯಪ್ಪ, ನನಗೆ ಮೈಕ್ ಬೇರೆ ಇಲ್ಲ, ಮೈಕ್ ಹೋಗ್ಬೇಕಿತ್ತು, ಆಯ್ತಾನೆ ಇಲ್ಲ. ಏನು ಮಾಡೋಣ, ಕಷ್ಟದಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ.
ನೆಕ್ಸ್ಟ್ ಟ್ರಾವೆಲಿಂಗ್ ಪ್ಲಾನ್ ನಡೀತಾ ಇದೆ. ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ವೀಡಿಯೋಸ್ ಎಲ್ಲ ಮಸ್ತಾಗಿ ಅಪ್ಡೇಟ್ ಮಾಡ್ತೀನಿ. ಸೊ ಹೊಸ ಹೊಸ ಪ್ಲೇಸ್ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ. ಸೊ ಹಿಡನ್ ಪ್ಲೇಸಸ್ ಕೂಡ ತೋರಿಸೋಣ. ಕ್ಯಾಂಪಿಂಗ್ ಲೈಫ್ ಗುರು ಅದು ಬೇರೆ. ಸೊ ಅಡ್ವೆಂಚರಲ್ಲಿ ಕಾಡು ಬೆಟ್ಟ ಇದ್ರಗಳ ಮಧ್ಯೆ ಸೊ ನೇಚರಲ್ಲಿ ಕ್ಯಾಂಪಿಂಗ್ ಹಾಕ್ಕೊಂಡು ಅದ್ರ ಒಂದು ತಿಂಗಳು ಸಿಕ್ಕಾಪಟ್ಟೆ ಚಾಲೆಂಜ್ ಇದು ನನಗೆ. ಹಾಗಾಗಿ ನಾನು ಕೂಡ ತುಂಬ ಎಕ್ಸೈಟ್ಮೆಂಟ್. ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ಗಳು ಏನೋ ಒಂದು ಮಾಡೋಣ ಅಂತ ಹೊರಟಿರ್ತೀನಿ ಯೂಟ್ಯೂಬಲ್ಲಿ. ಎಲ್ಲರೂ ಸಪೋರ್ಟ್ ತುಂಬಾ ಮುಖ್ಯ ನನಗೆ ಈ ವಿಷಯದಲ್ಲಿ. ಸೊ ಆದಷ್ಟು ಎಲ್ಲರೂ ಫ್ರೆಂಡ್ಸ್ಗಳ ವೀಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಇನ್ನೂ ನನಗೆ ಫುಲ್ ಎನರ್ಜಿ ಕೊಟ್ಟಂಗೆ ನೀವೆಲ್ಲ. ಮಸ್ತಾಗಿ ಎಲ್ಲ ಟ್ರಾವೆಲ್ ಎಂಜಾಯ್ ಮಾಡೋಣ ಗುರು. ತುಂಬ ಹತ್ರ ಇದೆ. ಗಾಡಿಯಿಂದ ಬೈಕ್ ಸೆಟಪ್ ಬೇರೆ ಆಗಿಲ್ಲ. ಟ್ರಾವೆಲಿಂಗ್ ಸೆಟಪ್ ಮಾಡಬೇಕು, ಕ್ಯಾಂಪಿಂಗ್ ತೊಗೊಬೇಕು. ಇನ್ನೂ ತುಂಬಾ ಖರ್ಚಿದೆ ಗುರು. ಟ್ರಾವೆಲ್ ಮಾಡ್ತೀನಿ ಅದು 1 ತಿಂಗಳು ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಅದು. ಯಾಕಂದರೆ ಕೆಲಸ ಇರಲ್ಲ, ಏನೂ ಇರಲ್ಲ. ಸೊ ಅದಕ್ಕೆಲ್ಲನೂ ಪ್ಲಾನ್ ಪ್ರಿಪೇರ್ ಆಗಿನೇ ಹೊರಗಡೆ ಹೋಗ್ಬೇಕಾಗುತ್ತೆ. ಈಗ ಹೊರಗಡೆ ಹೋದ್ಮೇಲೆ ದುಡ್ಡಿಲ್ಲದೆ ಹೊರಗಡೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಈಗ ಹೊರಗಡೆ ಹೋದ್ಮೇಲೆ ದುಡ್ಡಿಲ್ಲ ಅಂತಂದರೆ ಯಾರನ್ನ ಕೇಳೋದು ಗುರು? ಅಲ್ಲೆಲ್ಲ ಕೂತ್ಕೊಂಡು ನೆಟ್ವರ್ಕ್ ಸಿಗಲ್ಲ, ಏನು ಸಿಗಲ್ಲ. ಯಾರೋ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿ ಏನೋ ಕೇಳೋಣ ಕೂಡ ಆಗಲ್ಲ. ಯಾಕಂದರೆ ಮೊದಲೇ ಎಲ್ಲ ಪ್ರಿಪೇರ್ ಆಗಿ ಹೋಗ್ಬೇಕಾಗುತ್ತೆ ಹೊರಗಡೆ ಹೋದರೆ. ಸೊ ಅದಕ್ಕೋಸ್ಕರ 10Kಗೆ ನಾನು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಇವಾಗ ಆಗಿಲ್ಲ. ಏನಕ್ಕೆ ಆಗಿಲ್ಲ ಅಂತಂದರೆ ಸೊ ಫೈನಾನ್ಷಿಯಲ್ ತಗೊಂಡಿದ್ದೀನಿ. ಅದು ಅದೇ ವಿಷಯಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಟ್ರಾವೆಲಿಂಗ್. ಅದಕ್ಕೋಸ್ಕರ ಅದು 10K ಸೆಲೆಬ್ರೇಷನ್ಸು ನಾನು ಮಾಡಿಲ್ಲ. ಎಲ್ಲ ಸೆಲೆಬ್ರೇಷನ್ನು ಮತ್ತು ಟ್ರಾವೆಲಿಂಗ್ ಸೆಟಪ್ ಎರಡೂ ಒಟ್ಟಿಗೆ ಆಗಿ ಸೊ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಅಂತ ಹೇಳ್ತೀನಿ, ಅತಿ ಬೇಗನೆ ಹೇಳ್ತೀನಿ ಓಕೆನಾ? ಸೊ ಅಲ್ಲಿವರೆಗೂ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗ ನಾವು ಬಂದಿರೋ ಪ್ಲೇಸ್ ಹೋಗ್ತಿರೋದು ಕಾಣಿಸಿದೆಯಲ್ಲ, ಗೊಮ್ಮಟಗಿರಿ ಕ್ಷೇತ್ರ. ಇದು ಮೈಸೂರಿಂದ 20 ಕಿಲೋಮೀಟ್ರ್ ಐತೆ. ಸೊ ಯಾರಾದರೂ ಬಂದು ವಿಸಿಟ್ ಮಾಡೋರು ಮಾಡ್ಬೋದು. ಸೊ ಇದು ಸ್ಟಾರ್ಟಿಂಗ್ ನಾವು ಮೇನ್ ರೋಡಿಂದ ಹಿಂಗೆ ಒಳಗಡೆ ಹೋಗ್ತಿರೋದು. ಸೊ ಮುಂದೆ ಹೋದ್ಮೇಲೆ ಇನ್ನೂ 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಐತೆ. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಹೆಂಗೈತೆ ಅಂತ ಗೊಮ್ಮಟಗಿರಿ. ಸೊ ನಿಮ್ಗೆ ಹೇಳಿದೆ ತಾನೇ ನಾನು ಏನೋ ತೋರಿಸ್ತೀನಿ ಅಂತ. ಅದು ಏನು ಅಂತ ಇವಾಗ ತೋರಿಸ್ತೀನಿ ನಿಮಗೆ. ವೇಟ್ ಮಾಡಿ. 4 ಕಿಲೋಮೀಟ್ರ್ ಐತೆ. 45 ಕಿಲೋಮೀಟ್ರ್ ಆಯಿತಾ? ಐತೆ. ಒಳ್ಳೆ ನೇಚರು. ಆ ಕಡೆ ಈ ಕಡೆ ನೇಚರ್ ಅಂತಂದರೆ ಗ್ರೀನ್ ಕಾಣಿಸ್ತೈತೆ. ಎಲ್ಲ ಹೊಲ ಗದ್ದೆ ಇವೆಲ್ಲ. ಸೊ ಈವ್ನಿಂಗ್ ಟೈಮಲ್ಲಿ ಈ ಥರ ಎಲ್ಲ ಪ್ಲೇಸ್ಗೆಲ್ಲ ಬಂದ್ಬಿಟ್ರೆ ಜೀವನ ಎರಡೂ ಕೂಡ ಕೂಲ್ ಆಗಿಬಿಡುತ್ತೆ. ಮನ್ಸಲ್ಲಿ ನೋವಿದ್ರು ಕೂಡ ಮರ್ಕೊಡ್ತೀವಿ. ಯಾಕಂದರೆ ಕಣ್ಮುಂದೆ ಗ್ರೀನು ಕಾಣಿಸ್ದಾಗ ಕಣ್ಣು ತುಂಬಾ ತಂಪಾಗುತ್ತೆ. ಈ ಥರ ಏನೋ ರಿಲೀಫ್. ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಏನೂ ಭಾರ ಇಲ್ಲ ಮನಸ್ಸಿಗೆ ಅಂತ. ಯಾರ ನೋಡು ದನ ಕಾಯೋನು. ಎಲ್ಲ ಸೈಟ್ಗಳು ಮಾಡ್ಕೊಂಬಿಟ್ಟವ್ರೆ. ಎಲ್ಲ ಕಾಸ್ಟ್ಲಿ. ನವಿಲಿತ್ತು ಅಲ್ಲಿ ಒಂದು. ಎಷ್ಟೊಂದವೆ ನವಿಲು.
ಗುರು ನೋಡು ಇಲ್ಲಿ ನವಿಲುಗಳು ಹಾರ್ತೈತೆ. 1 2 3 4 5 ಅಪ್ಪ, ಎಲ್ಲ ಗಂಡು ನವಿಲು. ಬಾಯ್ ಬಾಯ್ ಬಾಯ್, ಟಾಟಾ, ಹುಷಾರು, ಯಾರೋ ಹೊಡ್ಕ ತಿಂದ್ಬಿಟ್ಟಾರು. ನೋಡು ಪ್ರಾಣಿ ಪಕ್ಷಿಗಳು ಈ ಥರ ಎಲ್ಲ ಗ್ರೀನಲ್ಲಿ. ಈಗ ಇಲ್ಲೊಂದು ಎಷ್ಟು ದೊಡ್ಡದಾಗೈತೆ ಗುರು, ಬರೀ ನವಿಲುಗಳು ಗುರು, ಎಲ್ಲಿ ನೋಡಿದ್ರು ನವಿಲು. ಓ ಗರಿ ನೋಡು, ಓ ಅಲ್ಲಿ ಹಾರ್ತೈತೆ. ಓ ಕಂಬದ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತು. ಬರೀ ನವಿಲು. ಇಲ್ಲೊಂದು ನೋಡು, ಅಲ್ಲೊಂದು ಕಾಣಿಸ್ತೈತೆ ಗುರು, ಇದು ನವಿಲುಗಳು ಲೋಕ ಇದು. ಒಂದೇ ಎರಡು ಅಂದ್ಕೊಂಡೆ, ಎಲ್ಲಿ ನೋಡ್ರು ಬರೀ ಅವೇ ಕಾಣಿಸ್ತೈತೆ. ಏಯ್ ನಿಮ್ಗೇನ್ರ ಬಂದಿರೋದ್ಲೇ? ಎಲ್ಲಂದ್ರಲ್ಲಿ ಲವ್ ಮಾಡ್ತವೆ. ಹಾಂ, ಎಲ್ಲಂದ್ರಲ್ಲಿ ಲವ್ ಮಾಡ್ತವೆ. ಏಯ್ ಹೋಗ ಮನೆಗೆ. ನೋಡು ಇಲ್ಲಿ 2 ನವಿಲು. ಏಯ್ ಇದು ನವಿಲು ಅಲ್ಲ, ಇದನ್ನು ನವಿಲು ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದು ಸಡನ್ನಾಗಿ ಹುಲಿ ಬಂದ್ಬಿಡ್ಬೇಕು. ಹುಲಿ ಬಂತು, ಹುಲಿ ಏನಾದ್ರು ಬಂದ್ಬಿಟ್ರೆ ನಮ್ಮ ಬೇಬಿನ ಇಲ್ಲೇ ಇಲಿ ಥರ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಆ ಕಡೆ. ನನಗೆ ಬರೀ ಪಕ್ಷಿಗಳು ಕಾಟ, ಕಣ್ಣಿಗೆ ಒಂದೊಂದು ಥರ ಎಲ್ಲ ಥರ. ನೋಡು ಯಾವುದು ಸಾಂಬಾರ್ಕಾಗಿ ಎಲ್ಲ ಡಿಫ್ರೆಂಟ್ ಒಂದೊಂದು ಗುರು ಪಕ್ಷಿಗಳು ಸಾಕದಾಗ ಕಾಣಿಸ್ತೈತೆ. ಬಂದೋ ನಾವು ಏನೋ ನೋಡೋಕೆ ಬಂದೋ ಅಂತ ಅಂದರೆ ಇಲ್ಲಿ ಕಾಣಿಸ್ತಿದೆ. ಮೋಸ್ಟ್ಲಿ ಇದೇನಾ, ನಾವು ಎಲ್ಲಿಗೆ ಬಂದ್ವಿ ಹುಡ್ಕೊಂಡು ಕೊನೆಗೆ ಅಂತ ಅಂದರೆ. ಸೊ ಇದು ಗುಡ್ಡ, ಈ ಗುಡ್ಡಕ್ಕೆ ಇಲ್ಲಿಗೆ ಬಂದಿರೋದು. ಕಾಣಿಸ್ತಿದ್ಯಾ? ಸೊ ಫೈನಲಿ ನಾವು ಬರಬೇಕಾಗಿದ್ದ ಪ್ಲೇಸು ಹೇಳಿದ್ದು ಇದೇ, ಸಸ್ಪೆನ್ಸ್ ಇಡನ್ ಪ್ಲೇಸ್ ಇಲ್ಲಿ. ಸೊ ಮೇಲೆ ಹೋಗೋಣ, ಮೇಲೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಅಯ್ಯೋ ಬೇಬಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಲಿಟರ್ಲಿ ಇಲ್ಲಿ ಕೆಳಗಡೆ ಹಾಕವ್ರೆ. ಇದ್ರ ಬಗ್ಗೆ ನಿಮಗೆ ತೋರಿಸ್ಬಿಡ್ತೀನಿ, ಓಕೆನಾ? ಇಲ್ಲಿ ಕಾಣಿಸಿದ್ಯಾ ಬೋರ್ಡು? ಈ ಬೋರ್ಡ್ ಬಂದು ಏನಕ್ಕೆ ಗೊತ್ತಾಗ್ತಿಲ್ಲ, ಒಂದೇ ನಿಮಿಷ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಹಳೆ ಹಿಸ್ಟ್ರಿಕಲ್ ಪ್ಲೇಸು ಇದು, ಅದನ್ನು ಸೇವ್ ಮಾಡಿರೋದಂತೆ. ಇದೆಷ್ಟು ಪ್ರಾಚೀನ ಸ್ಥಳವಸ್ತುಗಳನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಿರೋ ಉದ್ದೇಶದಿಂದ ದಾಯಕರು ಕರ್ನಾಟಕ ಪ್ರಾಚೀನ ಮತ್ತು ಸ್ಥಳವಸ್ತು ಪ್ರಾಚೀನ ನಿರ್ದೇಶನ ಉಳಿಕೆಯ ಶಾಸನ 1961 3ನೇ ಪ್ರಕರಣ ಒಬ್ಬ 1961 ಗುರು. ತುಂಬ ಹಿಸ್ಟ್ರಿಕಲ್ ಪ್ಲೇಸ್ ಇದು, ನೋಡ್ಬೋದು. ಹಾಂ ಎಸ್ ಸರ್ 93 ಸೋಲ್ ರೈಡರ್ 93 ಅಂತ. ಸೋಲ್ ರೈಡರ್ 93. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಕೊಡಿ.
ಸೊ ಯೂಟ್ಯೂಬಲ್ಲೇ ಇದೆ, ಯೂಟ್ಯೂಬ್ ಹಾಕ್ತೀನಿ. ಯೂಟ್ಯೂಬ್ ಅಂದರೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಸಬ್ಸ್ಕ್ರೈಬರ್ ಇದ್ದಾರೋ ಯೂಟ್ಯೂಬಲ್ಲಿ? ಈಗ ಯೂಟ್ಯೂಬಲ್ಲಿ ನಿಯರ್ ಬೈ 1000. ಇವಾಗ ರೀಸೆಂಟ್ ಸ್ಟಾರ್ಟ್ ಮಾಡಿದೆ ಅದನ್ನು. ಬಟ್ ಇನ್ಸ್ಟಾಗ್ರಾಮ್ ಇದೆ. ಫಾಲೋವರ್ಸ್ ಎಷ್ಟು ಜನ ಇದ್ದಾರೋ ಇನ್ಸ್ಟಾಗ್ರಾಮಲ್ಲಿ? ಇದ್ದಾರೆ 11K ಇದ್ದಾರೆ. ನೆಟ್ ಇಲ್ವಾ? ನೆಟ್ ಏನಾಗದೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋಂಗೈತೆ. ಇನ್ನು ಫೋನ್ ಕೊಡಿ ಸ್ವಲ್ಪ. ಇದನ್ನು ಯಾವರು? ಮೈಸೂರಲ್ಲಿ ಕುವೆಂಪುನವರ. ಯೂಟ್ಯೂಬ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬ್ರೋ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಹೇಳಿ. ಸೊ ನೀವು ಸ್ಟಾರ್ಟೆಡ್ ನಾನು ಯೂಟ್ಯೂಬ್ಗೆ, ಬಟ್ ಇನ್ಸ್ಟಾಗ್ರಾಮ್ ಮೊದಲಿಂದ ಆಗ್ತಿದ್ದೆ, ಬಟ್ ಯೂಟ್ಯೂಬ್ಗೆ ಈಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಬೇಕು. ಯೂಟ್ಯೂಬ್ಗೆ ಇವಾಗ ಸ್ಟಾರ್ಟ್ ಮಾಡಿದ್ದೀರಲ್ವಾ? ಹಾಗೆ ಸರಿ ಸರ್. ಸೊ ನೆಕ್ಸ್ಟ್ ಇವಾಗ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ಈಗ 1 ಮಂತ್ ಕಂಪ್ಲೀಟ್ ಎಂಟೈರ್ ಕರ್ನಾಟಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಕೆಳಗಡೆ ಬಿಟ್ಟು ಅವಾಗ ನೋಡು, ಹಿಂಗೆಲ್ಲ ವಿಸಿಟ್ ಮಾಡ್ತಾ ಇರಬೇಕು ಪ್ಲೇಸಸ್ನ. ಸೊ ಹೊಸ ಸಪೋರ್ಟರ್ಸ್ ಸಿಗ್ತಾರೆ, ಸೊ ಖುಷಿ. ಸೊ ಯಾವಾಗ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡ್ತೀನಿ, ಸೊ ಅಲ್ಲಿಂದ ನೆಕ್ಸ್ಟು ಟ್ರಾವೆಲ್ ನೋಡಿ ಎಷ್ಟು ಮೆಟ್ಲಿದೆ. 1 2 3 4 1 2 3 4 5 8 9 10 11 3 14 15 16 17 18 20 21 22 25 26 27 28 29 30 31 32 33 35 36 38 39 40 41 42 43 45 46 47 48 49 ಇಲ್ಲಿಗೆ 50 ಆಯಿತು. ಸೊ ಸುತ್ತಮುತ್ತ ಎಲ್ಲ ಕಾಣಿಸ್ತೈತೆ ಗೋಪುರಗಳು. ಅವೆಲ್ಲ ಏನು ಅಂತ ಗೊತ್ತಿಲ್ಲ, ಕೇಳ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಸುತ್ತಮುತ್ತ ವ್ಯೂ ನೋಡ್ಬೋದು, ಸಾಕಾಗಿ. 1 53 54 6 7 9 60 62 63 64 65 78 70 71 2 ದೇವ್ರು ಎಷ್ಟು ಮೆಟ್ಲೈತೆ ಇಲ್ಲಿ ಒಟ್ಟು? 70 75 ಅಷ್ಟೇ. ಆ ಕಡೆ ಸೈಡು ಅವೆಲ್ಲ ಐತಲ್ಲ ಚಿಕ್ಕ ಚಿಕ್ಕದು ಮಂಟಪಗಳು. ಪಾದುಕ ಎಷ್ಟು? 24 ಪಾದುಕಗಳೆಲ್ಲ ಅಲ್ಲಿ ಕೆಳಗಡೆ ಕಾಣಿಸ್ತಿದಲ್ಲ, ಅದು ಪಾದುಕಗಳು ಅಂತೆ. ಸೊ ನೋಡ್ಬೋದು ನಿಮಗೆ ಸ್ಪೆಷಲಾಗಿ ತುಂಬ ಹಳೆ ಕಾಲದ್ದು. ಸೊ ಇನ್ನೂ ಉಳಿಸಿರೋದು ಇಲ್ಲಿ ಈ ವಿಗ್ರಹ ಗೊಮ್ಮಟಗಿರಿ ಅಂತ. ಚೆನ್ನಾಗಿದಲ್ಲ ಹಳೆ ಕಾಲ. ಸೊ ಬಂದು ಯಾರಾದರೂ ವಿಸಿಟ್ ಮಾಡೋರು ಮಾಡಿ. ಇಲ್ಲಿಂದ ಇಲ್ಲಿ ಅಭಿಷೇಕ ಮಾಡೋಕ್ಕೆ ಮೇಲ್ಗಡೆ ಹೋಗಿ ಸೊ ಮೆಟ್ಲೆಲ್ಲ ಮಾಡಿದ್ದಾರೆ. ದೇವಸುನಂ ತುಂಗಾತ್ಮಕಂ ತುಂಗಗುಣಾಭಿರಾಮಂ ದೇವೇಂದ್ರ ನಾಗೇಂದ್ರ ನರೇಂದ್ರ ವಂದ್ಯಂ ದೌರ್ಬಲೇಶಂ ಮಹಾಯಾಮಿ ಭಕ್ತಃ ದೌರ್ಬಲೇಶಂ ಮಹಾಯಾಮಿ ಭಕ್ತಃ. ಓಂ ಶ್ರೀ ಶ್ರೀ ಭಗವಾನ್ ಶ್ರೀಮದಾದಿನಾಥ ಜಿನೇಂದ್ರಾದಿ ಭಗವಾನ್ ಶ್ರೀಮತೀರ ನವಗಂಡ ಪಾರ್ಶ್ವನಾಥ ಜಿನೇಂದ್ರಾದಿ ಭಗವಾನ್ ಶ್ರೀಮದ್ ಭವನ ದೇವೇಭ್ಯೋ ವಿಕ್ರಮತೆ ನವಗಂಡ ಪಾರ್ಶ್ವನಾಥ ಭಗವಾನ್ ಶ್ರೀಮನ್ ನಾಗದೇವತೆ ವೇದ ಬ್ರಹ್ಮ ಶಿವಾಧಿಪತಿ ಮಂಗಲೋದ್ಧಾರಣಂ ಕರೋಮಿ ಭಗವಾನ್. ಆಗ್ತೀನಿ ಮಾಡ್ಕೊತೀನಿ. ಎಷ್ಟು ವರ್ಷ ಆಯ್ತು ಇದು? ಶತಮಾನ 1961 ಶತಮಾನ.
ಇಲ್ಲಿ ಮೊದಲಿಂದ ನೀವೇನೋ ಪೂಜೆ ಮಾಡ್ತಿರೋದು? ಇಲ್ಲಪ್ಪ, ನಾವು ಈಗ 2 ವರ್ಷ ಬಂದವು. 2 ವರ್ಷ ಹೊತ್ತಿಗೆ ಇವಾಗ ಮೊದಲು 2 ವರ್ಷ ಮೊದಲು ಬೇರೆ ಮಾಡ್ತಿದ್ದೆ. ಹಾಂ, ಅಂದರೆ ಇದನ್ನು ಮೇಂಟೈನ್ ಮಾಡ್ತಿರೋದು ಇವಾಗ ಗೌರ್ಮೆಂಟ್ ಮೈಸೂರವರು ಗೌರ್ಮೆಂಟ್ ಐತಿ. ಇದು ಮಠಾಧೀಶರು. ಇಲ್ಲಿ ಮಠ ಬೇರೆ ಆಯ್ತಾ? ಮಠ ಇಲ್ಲಿಲ್ಲ, ಇಲ್ಲಿ ಶಿವಮೊಗ್ಗ ಆ ಕಡೆ ಹೊಮ್ಮಚ ಮಠ ಅಂತಿದೆ. ಹಾಂ, ದೇವೇಂದ್ರ ಸ್ವಾಮೀಜಿ ಅವ್ರು ಆಡಳಿತರಾಗಿಲ್ಲ ಇರೋದಿಲ್ಲ ಇದೆ. ಹೊಂಬಜ ಮಠ ಅವರಿಂದ ಇದನ್ನ ಮೇಂಟೆನೆನ್ಸ್ ಮಾಡ್ತಾವ್ರೆ. ಇದು ಹೊಂಬಜ ಮಠ ಸ್ವಾಮೀಜಿ ಅವರು ಮಾಡ್ತಾ ಇದ್ದಾರಲ್ಲ. ಈಗ ಅಲ್ಲಿ ಮುಂದೆ ಚೌಟ್ರಿ ಮಾಡ್ತಾ ಇದ್ದಾರಲ್ಲ. ಚೌಟ್ರಿ ಮತ್ತೆ ಎಲ್ಲ ಒಂದು ಈ ಕಡೆ ಒಂದು ಆ ಕಡೆ ಒಂದು 6 ರೂಮು, ಈ ಕಡೆ ಒಂದು 6 ರೂಮು ಅದ ಕಟ್ಟಿದ್ರು. ಈಗ ಇದನ್ನ ತೆಗಿತಾರೆ, ಅದು ತೆಗಿತಾರೆ, ಸೂರ್ತಾವೆಲ್ಲ ಅವು ಅದು ತೆಗಿತಾರೆ. ಮತ್ತೆ ಹೊಸ ಮನಸ್ಕೊಂಬಂದು ಮತ್ತೆ ಕಟ್ಲಿಕ್ಕೆ ಹೊಂಟಾರೆ. ಹೊಸ ಇಲ್ಲಿ ಟೂರಿಸ್ಟ್ ಅವ್ರು ಬಂದರೆ ಉಳ್ಕೊಳಕ್ಕೆಲ್ಲ ವ್ಯವಸ್ಥೆ 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 ಅದು ಎಲ್ಲ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಮೊದಲೇ ನೀವು ಹೇಳಿದೆ ವ್ಯವಸ್ಥೆ ಮಾಡ್ತಾರೆ. ಊಟದ ವ್ಯವಸ್ಥೆ ಮಾಡ್ತಾರೆ. ಮೊದಲೇ ನೀವೇನು ಹೇಳ್ತೀರ ಊಟದ ವ್ಯವಸ್ಥೆ ಮಾಡ್ತಾರೆ. ಅಂದ್ರೆ ರೂಮ್ ಬಾಡಿಗೆ ಬೇರೆ, ಊಟದ ಚಾರ್ಜ್ ಬೇರೆ ಕೊಡಬೇಕು. ಹಂಗೆ. ಹಾಂ, ನಿಮ್ದು ಯಾಕೆ ಸೋಲ್ ರೈಡರ್ 90 SR 93 ಅಂತ. ಆ ಕಡೆಯಿಂದ ಹೋಗಿ ಬನ್ನಿ. ಈ ಕಡೆಯಿಂದ ಹೋಗ್ಬೋದಾ? ಹೋಗಿ ಬನ್ನಿ, ಬನ್ನಿ. ಸ್ವಾಮಿ ಭಗವಂತ. ಸೊ ನೋಡ್ಬೋದು, ಹಳೆ ಕಾಲದಲ್ಲಿ ಕಟ್ಟಿರೋ ಕಲ್ಲುಗಳಿಗೂ ಇವಾಗಿನ ಕಟ್ಟಿರೋ ಗೋಡೆಗಳಿಗೂ ಆಗಿನ ಕಾಲದ ಕಟ್ಟಿರೋ ಗೋಡೆಗಳಿಗೂ ಎಷ್ಟು ವಿಶಾಲವಾಗೈತೆ ವ್ಯೂ. ವಾವ್, ಇಲ್ಲೆಲ್ಲ ಕೆಳಗಡೆ ಕಾಣಿಸ್ತಿದೆಯಲ್ಲ ಅವೆಲ್ಲ 24 ಪಾದುಕೆಗಳು ಅಂತೆ. ಸೊ ಹಳೆ ಕಾಲದಲ್ಲಿ ಅವಾಗಿನ ಕಟ್ಟಿರೋ ನೋಡ್ರಿ ಒಳ್ಳೆ ಹೆಂಗೆ ಅವು. ಅದಾದಮೇಲೆ ಈ ಕಡೆ ನೋಡ್ಬೋದು. ಸೊ ವ್ಯೂ ಇಷ್ಟು ಉದ್ದ ಆಗ್ಲಿಕ್ಕೂ ನೋಡಿದ್ರೆ ಫುಲ್ಲು ಗ್ರೀನು. ಸೊ ಅಲ್ಲಿ ಕಲ್ಲಿನ ಮಧ್ಯೆ ಅಲ್ಲಿ ಗುಂಡಿ ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಾಗ್ತದೆ. ಇವಾಗೆಲ್ಲ ಕಿತ್ತಾಕಿರೋದಾ? ಅದು ಅಲ್ಲಿ ಏನು ಕಲ್ಯಾಣಿ ಮಾಡ್ತೀರಾ? ಏನಕ್ಕೆ ಅದು? 5 ಗಿಡ ಆಯ್ತದೆ ಒಟ್ಟು ಟೋಟಲ್ 5 ಗಿಡ ಅಲ್ಲ, ಅದು ಬಗ್ದಿದ್ರೆ ಅದು ಕಲ್ಯಾಣಿ ಮಾಡಕ್ಕ? ಕಲ್ಯಾಣಿ ಮಾಡ್ಲಿಕ್ಕೆ ಮಾಡಿದ್ದಾರೆ. ನೀನು ಬರ್ತೀವಿ ಈಗ ಅದಕ್ಕೆ ಹತ್ತು ಮಂದಿ ಮಾಡಿದ್ದಾರೆ. ಈಗೆಲ್ಲ ಈಗ 500 ಗಿಡ ಮ್ಯಾಗತ್ತೆ ನೋಡಿ ಎಲ್ಲ ಸುತ್ತೆಲ್ಲ. 500 ಗಿಡಗಳು 24 ತೀರ್ಥಂಗ ವೃಕ್ಷ ಎಲ್ಲ ವೃಕ್ಷಗಳು ಬೇರೆ ಬೇರೆ ಗಿಡ ಬರ್ತಾರೆ. 24 ಹಸಿ ಗಿಡ, ಮಾವಿನ ಗಿಡ ಮತ್ತೆಲ್ಲಪ್ಪ ಇವರು 25 ಗಿಡಗಳೆಲ್ಲ ಹಾಕೋದು ಬೇರೆ ಅದಾವೆ. ಬೇರೆ 500 ಗಿಡ ಟೋಟಲ್ ಅವೆಲ್ಲ ಹಾಕ್ತಾ ಇದ್ದಾರೆ. 500 ಗಿಡ ಮೊದಲೆಲ್ಲ ಈ ಥರ ಏನಿರಲಿಲ್ಲ. ಎಲ್ಲ ಒಳ್ಳೆ ಗಿಡ ಎಲ್ಲ ಭಾನುವಾರ 400 ರೂಪಾಯಿ ಬರ್ತೈತಿ ಇಲ್ಲಿ. ಇಲ್ಲಿ ಪ್ರತಿ ಗುರುವಾರ ಬರುತ್ತಾ? ಗುರುವಾರ ಇಲ್ಲ, ಒಟ್ಟು ಕಾಯಿ ಬರ್ತಾನೆ ಒಟ್ಟು ಮ್ಯಾಗ ಸತಿ ಮ್ಯಾಗ ಹೋಗ್ತಾನೆ ಅಲ್ಲಿ, ಮ್ಯಾಗ ಹೋಗ್ತಾನೆ ಅಲ್ಲಿ. 400 ರೂಪಾಯಿ ಒಂದು ಐತೆ. ಇದೆ ಯಾವತ್ತು ಬರುತ್ತೆ? ಯಾವ ಒಟ್ನಲ್ಲಿ ಬರುತ್ತೆ ನೋಡಿ. ಇವ್ರು ಹೇಳೋ ಥರ ನೋಡಿ ಇಲ್ಲೇ ಬಂದು ಮೊನ್ನೆ ನೋಡಿ ಶುಕ್ರವಾರ ಬಂದು ಹೊಡೆಯಾಡ್ತಿದ್ದಾರೆ. ಅವ್ರ ಅಂತ ಹೆಣ್ಮಕ್ಳು ಫೋಟೋ ತೆಗಿತಾರೆ. ನಾವು ಒಳ್ಳೆ ತಾತ ಅಂತ ಹೊಂಟಿ ಬಿಟ್ಟಾರ ಅವ್ರ. ನಾನೇ ಬಾರ ಏನ್ ಮಾಡಿದ್ರೆ ಬಾರ ಯಾವ ಅಂತ ಹೇಳಿ ನಾನು ಫೋಟೋ ತೆಗೆದ್ಲಾಕಿ ಎಕಡೆ ಮಾಯಾಗಿ ಹೋಗ್ಬಿಡ್ತು. ಎಕಡೆ ಹೋದ ನೋಡಿ ಇಲ್ಲಿ ಅಭಿಷೇಕ್ ಮಾಡ್ತೀನಿ ಅಲ್ಲಿ ಬ್ಯಾಗ್ ಮಾಡಿ ಮಲ್ಕೋತ ನೋಡಿ ಅಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಬಾಹುಬಲಿ ಎಲ್ಲಿ ಅಲ್ಲ. ಇದು ಒಂದೇ ಇದು ಒಂದೇ ಇರೋದಿಲ್ಲ. ಬಾಹುಬಲಿ ಮೂರ್ತಿ ಅದ. ಧ್ಯಾನ ಮಗನ ಬಾಹುಬಲಿ ಅಂತ ಹೆಸರು. ನಾಗನಾಗಿನಿ ಎಲ್ಲಿ ಇಲ್ಲ, ಯಾವ ಬಾಹುಬಲಿಗಿಲ್ಲ. ಇಲ್ಲಿ ಮತ್ತೆ ಇರೋದು ನಾಗನಾಗಿನಿ ಸರ್ಪ. ನೋಡಿ ಇಲ್ಲಿ ಸರ್ಪ ಬಂದು ಇಲ್ಲಿ ದೇವ್ರ ಹತ್ರ ಅಭಿಷೇಕ ಮಾಡ್ತಾರಲ್ಲ, ಅಲ್ಲಿ ಬಂದ್ಬಿಟ್ಟು ಅದ್ರ ಪಕ್ಕ ನಿಂತಿರುತ್ತಂತೆ. ನಮಗೇನು ಭಯ ಇಲ್ಲ, ಯಾವಾಗ ಹೋಗೋದೈತೆ ಅಷ್ಟೇ. ಅಲ್ಲ, ನಿಮ್ಗೆ ಇದನ್ನೇ ಕಾಪಾಡ್ಕೊಂಡು ಜೀವನ ಮಾಡ್ತಿರೋರು ನೀವು. ಇಲ್ಲಿ ನಿಮ್ಗೆ ಏನ್ ತೊಂದರೆ ಮಾಡಲ್ಲ. ನಮಗೆ ಒಳ್ಳೆ ಅದು ಅದಕ್ಕೆ ಏನಾದ್ರು ಕೆಟ್ಟದ್ ಅವೆಲ್ಲ ಸುಮ್ನೆ ಈಸಿಯಾಗಿ ಬರಲ್ಲ. ಹುಡುಗರು ಹಂಗೆ ಹೆದರಿ ಹೊಂಟಿದ್ದ ಓಡಿ ಹೊಂಟಿದಾರ ಅವ್ರು. ಹಾವಂದ್ರೆ ಯಾರಿಗಾರ ಭಯ ಹೇಳಕ್ ಬರಲ್ಲ. ಹೆಂಗ್ ಮ್ಯಾಗ ಬಂದ್ರೆ ಬಂತ ಹೇಳಕ್ ಬರಲ್ಲ. ಅದಕ್ಕೆ ಅವ್ರು ಏನು ಮಾಡಲ್ಲ, ಫೋಟೋ ಅಷ್ಟು ತೆಗೆದ್ಲು ಯಾಕಡೆ ಹೋದ. ನಾನೀಗ ಇಲ್ಲೇ ಅದೇನೆ ಯಾಕಡೆ ಈಗ ಕಪಾಟ್ನಾಗ ಇಲ್ಲ, ಇಲ್ಲಿ ಹುಡುಕಿ ಎಲ್ಲಿ ಕಾಣಲಿಲ್ಲ, ಮಾಯ ಆಗಿಬಿಟ್ಟು ನಡಿ. ಹಂಗೇನಪ್ಪ ಅದು ಭಾಳ ಚುರುಕಿತ್ತ ಅದು. ನಾಗರಾಮ ಮೊದಲ ಹೇಳಿಕಡೆ ನಾಗಪ್ಪ ಇರೋದ ಇಲ್ಲ ಅನ್ನಂಗಿಲ್ಲ, ಎಲ್ಲ ಕಡೆ ಇರೋದ. ಅಲ್ಲಿ ಮುಂದೆ ಕಟ್ಟಿಗೆ ಹೋಯ್ತಾರಲ್ಲ ಕಬ್ಬಣ ಐತಲ್ಲ, ಅಲ್ಲಿ ಒಂದು ದೊಡ್ಡದಿದೆ ಬರೋಬ್ಬರಿ ಒಂದಿಷ್ಟು ಒಂದು ಮ್ಯಾಗಿದೆ ನೋಡ್ರಿ. ಒಂದು ಮಾರ್ ಮೇಲೆ ಇದೆ, ಅಲ್ಲಿ ಕೂಡ ಒಂದು ದೊಡ್ಡ ಒಂದು ಮಾರ್ ಮೇಲೆ ಇದೆ ನೋಡ್ರಿ. ಆಗಿನ ಕಾಲದಲ್ಲಿ ಕಟ್ಟಿರೋದು. ಇವಾಗೆಲ್ಲ ಕಾಂಕ್ರೀಟ್ ಕಟ್ಟಿರೋ ಕಂಬಗಳು ಒಂದು ಸ್ವಲ್ಪ ಅಲ್ಲಾಡಿಲ್ಲ ಗುರು. ಇವು ಏನೂ ಆಗಿಲ್ಲ ನೋಡ್ರಿ. ಕಲ್ಲುಗಳಲ್ಲಿ ಕಟ್ಟಿರೋದು ಏನಾಗುತ್ತೆ ಗುರು, ಇವು ಇನ್ನು ಹಂಗೆ ಐತೆ. ಬಾಂಬ್ ಹಾಕ್ಲಿಕ್ಕೆ ಮಾಡ್ಯಾರ. ಮೇಲ್ಗಡೆ ಬಂದ ಕಿಂಡಿಗೆ ಅದಕ್ಕೆ ಕಿಂಡಿಗೆ ಇರ್ತಾರಲ್ಲ, ಕಿಂಡಿಗೆ ಅದಕ್ಕೆ ಇರ್ತಾರಲ್ಲ,
ಕೆಳಗಡೆ ಬಿದ್ದಾಡ್ತಾರಲ್ಲ ಆ ಸಮಯದಲ್ಲಿ ಮಾಡಿದ್ಯಲ್ಲ ಇವೆಲ್ಲ ಕಿಟಕಿ ಅದು ಕೆಟ್ಟಿದ್ವಲ್ಲ ಇವೆಲ್ಲ ಇವು ಗಾಳಿ ಬರ್ಲಿಕ್ಕೆಲ್ಲ ಆಮೇಲೆ ಕಿಟಕಿ ಅದಕ್ಕೆ ಎಲ್ಲ ಕಿಟಕಿಗಳೆಲ್ಲ ಗಾಳಿ ಬರ್ಲಿ ಅಂತಲ್ಲ ಯಾರು ಅಷ್ಟೊಂದು ದಾಳಿ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಹಾಕೋದು ಇಲ್ಲಿಂದ ಇವೆಲ್ಲ ಕಿಟಕಿಗಳು ಬಾಂಬ್ ಅಥವಾ ಬಂದು ಹಾಕೋದು ಮಾಡಿದ್ರಲ್ಲ ನೋಡಿ. ಈ ಕಿಟಕಿಗಳು ನಾನು ಅನ್ಕೊಂಡೆ ಇದೇನೋ ಗಾಳಿ ಹೊರಗಡೆ ಬರಲಿ ಅಂತ ನಾನು ಅನ್ಕೊಂಡೆ. ಬಟ್ ಈ ಕಿಟಕಿಗಳು ಆಗಿನ ಕಾಲದಲ್ಲಿ ಏನಾದರೂ ಬೇರೆ ಯಾರಾದರೂ ಇದ್ರ ಮೇಲೆ ಏನು ಅಟ್ಯಾಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಗೊತ್ತಾ, ಅಂಥ ಟೈಮಲ್ಲಿ ಸೊ ಇಲ್ಲಿಂದ ನಿಂತ್ಕೊಂಡು ಅದನ್ನು ಪೇಸ್ ಮಾಡೋಕ್ಕೆ ಸೊ ಈ ಬಂದೂಕುಗಳು ಇಲ್ಲಿಂದ ನಿಂತ್ಕೊಂಡು ಇದನ್ನು ಪೇಸ್ ಮಾಡೋಕ್ಕೆ ಈ ಜಾಗಗಳು ಈ ಕಡೆಯಿಂದ ಹಿಂಗೆ ನಿಂತ್ಕೊಂಡು ಆ ಕಡೆ ಬರೋರಿಗೆ ಹೊಡಿಬೋದು. ಆ ಥರ ಒಳ್ಳೆ ಆಗಿನ ಕಾಲದಲ್ಲೇ ಯಾವ ಇಂಜಿನಿಯರಿಂಗ್ ಕೂಡ ಈ ಥರ ಪ್ಲಾನ್ ಮಾಡ್ಕೊಳ್ಳಲ್ಲ. ಹಂಗೆ ಆಗಿನ ಜನ ಕಾಲದಲ್ಲಿ ಇದ್ದಿದ್ದು ನೋಡಿ. ಸುತ್ತ ಅಲ್ಲೊಂದು ಎಲ್ಲ ಕಡೆನೂ ಐತೆ ಇಲ್ಲಿ. ಈಗಿನ ಕಾಲದ ಇಂಜಿನಿಯರ್ಗಳು ಬಿಲ್ಡಿಂಗ್ ಕಟ್ಟಿ ಎಲ್ಲ ದುಬಾಕಂತ ಬಿದ್ದೋಗ್ತಾರೆ. ಆಗಿನ ಕಾಲದ ಇಂಜಿನಿಯರ್ಗಳು ಪ್ಲಾನಿಂಗ್, ಈಗಿನ ಕಾಲದ ಮೂರ್ತಿಗಳು ಮಾಡಕ್ಕಾಗಲ್ಲ, ಕೆತ್ತಿ ಮಾಡಕ್ಕಾಗಲ್ಲ, ಈ ತರ ಕೆತ್ತಕ್ಕಾಗಲ್ಲ. ಬಟ್ ಇವಾಗ ಪೇಂಟಿಂಗ್ ಮಾಡಿದ್ದಾರೆ ಅಷ್ಟೇ. ಕಾಣಿಸ್ತಿದೆ ಯಕ್ಷ ನೋಡಿ, ಚೆನ್ನಾಗಿ ಈ ಕಡೆ ಯಕ್ಷ ಇದು ಯಕ್ಷ, ಅದು ಯಕ್ಷಿಣಿ. ಅದು ತೀರ್ಥಂಕರ ಎಷ್ಟನೇ ತೀರ್ಥಂಕರ? ಒಟ್ಟು ಮಾಡ್ಯಾರ 24ನೇ ತೀರ್ಥಂಕರ. 24ನೇ ತೀರ್ಥಂಕರ. ಬಾ ಕೆತ್ತನೆ ಭಾರಿ ಗುರು. ಈ ಬಿಟ್ಟದ್ದು ವಾತಾವರಣ ಆ ಕಡೆ ನೋಡ್ರಿ, ಅಲ್ಲಿ ಏನು ಫುಲ್ಲು ಸುತ್ತ ಗ್ರೀನ್ ಐತೆ. ಸೊ ನೋಡೋಕ್ಕೆ ಚೆಂದ ಇದು. ಅದು ಬಿಟ್ಟರೆ ಹೇಳಬೇಕು ಅಂತಂದರೆ ಫುಲ್ಲು ಅದು ಅಲ್ಲಿರೋದು ಏನದು ಅದೇನಿಲ್ಲ ಈಗ. ಹಾಂ ಸಮೋಸೆಣ್ಣ ಅಂತ ಅದೇನಿಲ್ಲ. ಹಾಂ ಎಲ್ಲ ಪ್ರಾಣಿ ಪಕ್ಷಿ ಎಲ್ಲ ಇರ್ಲಿಕ್ಕೆ ಮಾಡಿದ್ದ ಅದು ಅಲ್ಲಿ, ಅದು ಗೂಡು. ಅಲ್ಲಿ ಮಾಡಿದ್ದ. ಹಾಂ ಇಲ್ಲಿ ಅದು ಪಾದಕನೆ. ಇದು ಇಲ್ಲಿರೋದು ಅದು ಪಾದಕನೆ. ನೋಡಿ ಅಲ್ಲಿ ಕಾಣಿಸ್ತಿದೆ ಪಾದ ಐತೆ, ಅದು ಪಾದಕ್ಕೆ ಅಂತೆ. ಅಲ್ಲಿಂದ ಮೇಲೆ ಹೋಗಿ ಅಲ್ಲಿರೋದು ಆ ಕಡೆಗೆ ಇರೋದು ಎದ್ದು ನೋಡಿ. ಆ ಕಡೆ ಜಲಮಂದಿರ, ಆ ಕಡೆ ಜಲಮಂದಿರ ಮಾಯನ ಭವನ ನೋಡ್ತಿದ್ದೆ ಒಳಗಡೆ ಅಲ್ಲಿ. ಜಲಮಂದಿರ ಅಂತ ಆ ಕಡೆ ಇರೋದಲ್ಲಿ ನೋಡ್ರಿ, ಅಲ್ಲೊಂದು ಅದು ಜಲಮಂದಿರ ಅಂತ ನೋಡ್ರಿ. ಆ ಕಡೆ ಕಾಣಿಸ್ತೈತೆ ಅಲ್ಲಿ, ಅಷ್ಟು ದೂರದಲ್ಲಿ ಕಾಣಿಸ್ತದೆ. ಅದು ಕಲ್ಯಾಣಿ ಒಳಗಡೆ, ನೀರು ಒಳಗಡೆ ಅದು ಕಟ್ಟಿರೋದು. ಅಂದರೆ ಅಲ್ಲಿ ನೀರು ನಿಂತ್ಕೊಂತದೆ. ನೀರು ನಿಂತ್ಕೊಂಡು ಆದಮೇಲೆ ಅದ್ರ ಮೇಲೆ ಅಲ್ಲಿ ಹೋಗಿ ನೋಡಿ. ಈಗ ನಾವು ವಾಟರ್ ಫಾಲ್ಸ್ಗೆಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡಲ್ವ, ಹಾಗೆ ಅದು ನೀರನ್ನ ಆ ಟೈಮಲ್ಲಿ ಸಂಜೆ ಟೈಮಲ್ಲಿ ಹೋಗಿ ನಿಂತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಆ ಥರ ಜಲಮಂದಿರ ಅದು. ಈ ಕಡೆ ನೋಡಿ ಚೆನ್ನಾಗಿ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಇವಾಗ ಕಟ್ಟಿ ಇದನ್ನೆಲ್ಲ. ಬಟ್ ಇದು ಒಂದೇ ಕಲ್ಲು ಮೇಲೆ ನೋಡ್ರಿ, ಈಗಿನ ಕಾಲದಲ್ಲಿ ಬಂಡೆ ಮೇಲೆ ಕಿತ್ತಿರೋದು ಇದೆಲ್ಲ ಮೆಟ್ಲುಗಳು. ಸಖತ್ತು. ಸೊ ಫೈನಲಿ ಇದು ನಿಮಗೆ ಸ್ಪೆಷಲಾಗಿ ಸುಮ್ಮನೆ ಸಿಂಪಲ್ ಒಂದು ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಹಾಗೆ ಹೇಗಿದೆ ಅಂತ ವಿಡಿಯೋ. ಬಟ್ ನನಗೆ ಗೊತ್ತಿರೋ ಅಷ್ಟು ಅವ್ರನ್ನ ಕೇಳಿ, ಅವ್ರು ನನಗೇನು ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ಹಂಗಾಗಿ ಅವ್ರನ್ನ ಕೇಳಿ ಅವರಿಂದ ಹೇಳಿದ್ದು ಸ್ವಲ್ಪ ವಿಷಯಗಳನ್ನ ಡೈರೆಕ್ಟಾಗಿ ತಲುಪಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಇಲ್ಲಿ ಪಾದುಕೆಗಳು ಇದೆ ನೋಡಿ, ಕಾಣಿಸ್ತಾ ಯಾವ ಥರ ಕಿತ್ತಾರೆ ಇಲ್ಲಿ. ಆ ಕಡೆ ಏನೂ ಇಲ್ಲ, ಬಟ್ ಇಲ್ಲಿ ಎಂಟ್ರನ್ಸಲ್ಲಿದೆ ಕಾಣಿಸಿದ. ಸೊ ಫೈನಲಿ ಇಲ್ಲಿಂದ ಮುಗಿಸ್ಕೊಂಡು ಈ ಕಡೆಯಿಂದ ಮತ್ತೆ ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ಬಂದ್ವಿ ನೋಡಪ್ಪ. ಗೊಮ್ಮಟಗಿರಿ ಕಾಣಿಸ್ತೈತೆ ಇಲ್ಲಿಂದ, ಈ ಕಡೆಯಿಂದನೂ ಕಾಣಿಸ್ತೈತೆ. ಸೊ ಈ ಪ್ಲೇಸ್ನ ಅಟ್ಲೀಸ್ಟ್ ನನಗೂ ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿದ್ದು. ಸೊ ಫೈನಲಿ ಬಂದಮೇಲೆ ಗೊತ್ತಾಯಿತು ಇದು ತುಂಬ ಹಳೆ ಕಾಲದ್ದು ಇನ್ನೂ ಉಳ್ಕೊಂಡಿದೆ ಅಂತ. ಸೊ ಇದನ್ನು ಹಂಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಡಿಸೈಡ್ ಆಗಿ ಪ್ಲಾನ್ ಮಾಡಿದೆ. ಇಲ್ಲಿಂದ ನೋಡಿ ಕಾಣಿಸ್ತೈತೆ, ಚೆನ್ನಾಗೈತೆ ದೂರದಿಂದ. ಸೊ ಇದೆಲ್ಲ ನೆಕ್ಸ್ಟ್ ಇಲ್ಲೆಲ್ಲ ಫಂಕ್ಷನ್ ಹಾಲ್ ಅಂತ ಇದು ಬಂದವ್ರಿಗೆ ವಿಸಿಟರ್ಸ್ಗೆ ಇದೆಲ್ಲ ಪ್ಲಾನಿಂಗ್ ಈ ಕಡೆ ನಡೀತಾ ಇರೋದು.
ಅಲ್ಲಿ ಕಾಣಿಸಿಲ್ಲ ನಿಮಗೆ ಜಲಮಂದಿರ ಅಂತ. ಜಲಮಂದಿರ ಒಂದು ಇದು ಕಲ್ಯಾಣಿ ಒಳಗಡೆ ಅಂದರೆ ನೀರು ಅದು ಮೇಲೆ ತುಂಬಿದೆ, ಹೋಗಿ ನಿಂತ್ಕೊಂಡು ನೋಡ್ಬೋದು. ಇದು ಗೊಮ್ಮಟಗಿರಿ. ಸೊ ಇದು ಮೈಸೂರಿಗೆ ತುಂಬ ಹತ್ರ ಐತೆ. ಸೊ ಯಾರಾದರೂ ಬಂದು ವಿಸಿಟ್ ಮಾಡೋದಾದ್ರೆ ಮಾಡಿ, ಓಕೆನಾ. ಬರೀ ಎಷ್ಟು ಕಿಲೋಮೀಟ್ರ್ ಗೊತ್ತಾ? ಮೈಸೂರಿಂದ 22 ಕಿಲೋಮೀಟ್ರ್ ಐತೆ. ಇದು ಚೆನ್ನಾಗೈತೆ. ಅದೇ ಸಂಜೆ ಟೈಮ್ ಬರಬೇಕು. ಈ ಥರ ಒಂದು ಪೀಸ್, ಒಂದು ಕೂಲ್ ವಾತಾವರಣದಲ್ಲಿ ಅದನ್ನು ನೋಡಿ ಎಂಜಾಯ್ ಮಾಡಬೇಕು.